ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ ರಾಗಿ ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಏನಪ್ಪ ರಾಗಿ ರೊಟ್ಟಿಯಲ್ಲಿ ಸ್ಪೆಷಲ್ ಅಂತೀರಾ? ಹೌದು, ನಾನು ಮಾಡೋ ರಾಗಿ ರೊಟ್ಟಿ ನೋಡಿ ಈ ಥರ ಮಾಡಿಕೊಡಿ. ಮಕ್ಕಳು ದೊಡ್ಡವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲು ಮುತ್ತಮ್ಮ ಕಾಣ ಚಾನಲು ಎಲ್ಲ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಟೇಸ್ಟಿಯಾಗೂ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಾನು ಅದಕ್ಕೆ ಏನು ಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು 20 ಎಲೆ ಅಷ್ಟು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಒಣಕೊಬ್ಬರಿ, ಒಂದು 3 ಸ್ಪೂನಷ್ಟು ಹುಚ್ಚೆಳ್ಳು, ಒಂದು 2 ಸ್ಪೂನ್ ಕಡಲೆಬೀಜ, ಒಂದು 4 ಸ್ಪೂನಷ್ಟು ಹುಳ್ಳಿಕಾಳು ತೊಗೊಂಡಿದ್ದೀನಿ. 3 ಬ್ಯಾಡಗೆ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಹಾಕಿ ನೀವು ರಾಗಿ ರೊಟ್ಟಿ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಇಷ್ಟನ್ನು ನಾನು ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಡ್ರೈಯಾಗಿ ಹುರ್ಕೋತೀನಿ. ಎಣ್ಣೆ ಏನು ಸೇರಿಸಲ್ಲ. ಇದು ಬಂದ್ಬಿಟ್ಟು ನಾವು ಯಾವ ಥರ ಹುರ್ಕೋಬೇಕಂದ್ರೆ, ನಾವು ಚಟ್ನಿಗೆ ಯಾವ ಥರ ಹುರ್ಕೋತೀರ ಆ ಥರ ನೋಡಿ. ಬ್ರೌನ್ ಕಲರ್ ಚೇಂಜ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು. ಈ ಥರ ಹುರ್ಕೋಬೇಕಾಗುತ್ತೆ. ಈಗ ಅದೇ ಬಾಣಲಿಗೆ ನಾನು ಕಡಲೆ ಬೀಜನೂ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ನಂತರ ನಾನು ಅದೇ ಬಾಣಲಿಗೆ ಮತ್ತೆ ನಾನು ಹುಚ್ಚೆಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಹುಚ್ಚೆಳ್ಳು ಜೊತೆಗೆ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಕೊಂಡ್ಬಿಡ್ತಾಯಿದ್ದೀನಿ. ಆಗಿನ ಕಾಲದಲ್ಲೆಲ್ಲ ಹುಚ್ಚೆಳ್ಳು ಚಟ್ನಿ, ರಾಗಿ ರೊಟ್ಟಿ ಅಂದರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಯಾರೂ ತಿನ್ನಲ್ಲ, ಮಕ್ಕಳಾಗಲಿ ದೊಡ್ಡವರಾಗಲಿ. ಈ ರೀತಿ ನೀವು ಮಾಡಿಕೊಡಿ. ಹುಚ್ಚೆಳ್ಳದು ಎಲ್ಲ ಸೇರಿಸಿ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಹೆಲ್ತ್ಗೂ ಒಳ್ಳೆಯದು ಇದು. ಮತ್ತು ಶುಗರ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದು. ಈಗ ನೋಡಿ, ನಾನು ಒಣಕೊಬ್ಬರಿ ನಾನು ಇಟ್ಕೊಂಡಿದ್ದೆಲ್ಲ 3 ಸ್ಪೂನ್, ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು, ಕಲ್ಲುಪ್ಪನ್ನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಅದೇ ಬಟ್ಲಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸಿ ಸ್ವಲ್ಪ ಬಿಸಿ ಇದೆ, ಅದನ್ನ ಸ್ವಲ್ಪ ಸಪ್ರೇಟಾಗಿ ನಾನು ಸೈಡ್ಗೆ ಇಡ್ತೀನಿ. ಸೈಡ್ಗೆ ಇಟ್ಬಿಟ್ಟು ಇವಾಗ ಒಂದು ಬಾಣಲಿ ಇಟ್ಟು ನಾನು 1.5 ಕಪ್ಪು ನೋಡಿ, ಆ ಕಪ್ಪಲ್ಲಿ 1.5 ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಡಿಮೆ ಆದರೆ, ಜನ ಕಡಿಮೆ ಇದ್ದರೆ ಸ್ವಲ್ಪ ನೀರು ಕಡಿಮೆನೇ ಮಾಡ್ಕೊಳ್ಳಿ. ನಾನು 1.5 ಕಪ್ಪಷ್ಟು ನೀರು ಸೇರಿಸ್ಕೊಂಡು, ಯಾಕಂದರೆ ಅದು ನಾನು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಯಾಕಂದರೆ ಆ ಪೌಡ್ರಲ್ಲೂ ಉಪ್ಪು ಹಾಕಿರೋದ್ರಿಂದ, ಹುಚ್ಚೆಳ್ಳು ಅದು ಚಟ್ನಿ ಪುಡಿಯಲ್ಲೂ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನ್ ತುಪ್ಪ, ನಮ್ಮ ಮನೆಯಲ್ಲೇ ಮಾಡಿರೋಂಥ ತುಪ್ಪ. ನಾನು ಒಂದು ಸಲ ವೀಡಿಯೋನೂ ಮಾಡಾಕಿದ್ದೀನಿ, ನಾನು ಮನೆಯಲ್ಲೇ ಮಾಡ್ಕೋತೀನಿ ತುಪ್ಪ ಅಂತ. ಅದೇ ತುಪ್ಪನೇ. ಈಗ ಅದಕ್ಕೆ ನಾನು 1.5 ಕಪ್ಪು ನೀರು ಹಾಕಿದ್ದೀನಿ. ಅದಕ್ಕೆ 3/4 ಕಪ್ಪಷ್ಟು ಹಸಿಟ್ಟು ಸೇರಿಸ್ಕೊಂಡಿದ್ದೀನಿ. 1.5 ಕಪ್ ನೀರಿಗೆ 3/4 ಕಪ್ಪಷ್ಟು ಹಸಿಟ್ಟು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮೊದಲಿಗೆ ನಾನು ತಿರುಲಿಲ್ಲ, 1 ನಿಮಿಷ ಬಿಡಬೇಕು. 1 ನಿಮಿಷ ನಂತರ ನೋಡಿ ಈ ರೀತಿ ತಿರುಗ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತು ಬಿಡಬೇಡಿ. ಇವಾಗ ಅದನ್ನು ನಾನು ಅರ್ಧ ತಿರುಗ್ಕೊಂಡು ಕೆಳಗಡೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಇಟ್ಕೊಂಡು ಮೊದಲಿಗೆ ನಾನು ಈ ಕಾಳುಗಳೆಲ್ಲ ಹುರಿದಿಟ್ಕೊಂಡಿದ್ನಲ್ಲ, ಹುಚ್ಚೆಳ್ಳು ಮತ್ತು ಕಡಲೆಬೀಜ, ಹುಳ್ಳಿಕಾಳೆಲ್ಲ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ನೀರೇನು ಅವಶ್ಯಕತೆ ಇಲ್ಲ, ಫುಲ್ ಡ್ರೈಯಾಗೆ ಮಿಕ್ಸಿ ಮಾಡ್ಕೊಳ್ಳಿ. ಆದರೂ ಸ್ವಲ್ಪ ತರ್ತರಿ ಮಾಡ್ಕೊಳ್ಳಿ, ನೀರಿನ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಚಟ್ನಿ ಪುಡಿ ಥರನೇ ಕಾಣಿಸ್ತಾ ಇದೆ, ತರಿಯಾಗಿದೆ. ಇವಾಗ ನಾನು ಅದು ಮುದ್ದೆ ಹಸಿಟ್ಟು ಹಾಕಿ ನಾನು ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ನಾನು ತಣ್ಣಗಾಗಿದೆ. ಇವಾಗ ಅದಕ್ಕೆ ನಾನು ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನೋ, ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಪುಡಿ ಥರ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಹಾಕ್ಕೋತಾ ಇದ್ದೀನಿ ನಾನು. ಈ ರೀತಿ ಮಾಡ್ಕೊಳೋದ್ರಿಂದ ಇದಕ್ಕೇನು ಚಟ್ನಿ ಏನು ಬೇಕಾಗಿಲ್ಲ. ಸ್ವಲ್ಪ ನೀರು ಸಾಲ್ಟೇಜ್ ಬಂತು, ನೀರು ಹಾಕ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ಚಟ್ನಿ ಏನು ಬೇಕಾಗಿಲ್ಲ. ಯಾಕಂದರೆ ಇದರಲ್ಲಿ ಎಲ್ಲ ಸೇರಿದೆ ಅಲ್ಲ, ಉಪ್ಪು ಖಾರ ಮತ್ತು ಕಾಳಿನ ಪುಡಿ ಎಲ್ಲ ಸೇರಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರಲ್ಲಾದರೂ ತಿನ್ಬೋದು, ಇಲ್ಲ ತುಪ್ಪದಾದ್ರೂ ತಿನ್ಬೋದು, ಇಲ್ಲ ಬರೀ ರೊಟ್ಟಿನೂ ತಿನ್ಬೋದು. ಈ ಥರ ನಿಮ್ಮ ಮಕ್ಕಳಿಗೆ ಮಾಡಿ ಬಾಕ್ಸ್ಗೆ ಹಾಕಿ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಹೆಲ್ತ್ ಫುಡ್ ಇದೆಲ್ಲನೂ. ಈಗಿನ ಮಕ್ಕಳು ಹುಳ್ಳಿಕಾಳು ಚಟ್ನಿ ಅಂತೆ ಮತ್ತು ಹುಚ್ಚೆಳ್ಳೆಲ್ಲ ತಿನ್ನಲ್ವ, ಈ ರೀತಿ ಮಾಡಿಕೊಟ್ರೆ ಅವ್ರು ತಿಂತಾರೆ ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಳ್ಳಿ. ಕಟ್ಕೊಂಡು ನಾನೊಂದು ಚಪಾತಿ ಇದು ಗೋಧಿ ಹಸಿಟ್ಟು ಕವರ್ ಇದೆ, ಆ ಕವರ್ನೇ ಕಟ್ ಮಾಡಿ ತೊಗೊಂಡಿದ್ದೀನಿ. ನಿಮ್ಮ ಮನೆಗಳಲ್ಲಿ ಒಬ್ಬಟ್ಟು ಕವರ್ ಇದ್ದರೆ ಒಬ್ಬಟ್ಟು ಕವರ್ ಮೇಲೇನು ತಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇವಾಗ ನಾನು ತವ ಇಟ್ಟಿದ್ದೀನಿ, ತವ ಬಿಸಿ ಆಗ್ತಾಯಿದೆ. ನೋಡಿ ತಟ್ಕೊಂಡು ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಕಾಣಿಸ್ತಾ ಇದೆ, ಸಣ್ಣ ಸಣ್ಣಕ್ಕೆ ಕಾಳುಗಳೆಲ್ಲ ಕಾಣಿಸ್ತಾ ಇದೆ, ಎಳ್ಳು ಅದೆಲ್ಲ ಹಾಕಿರೋದ್ರಿಂದ. ಈ ಥರ ಮಾಡಿ ಈಗ ನಾನು ಎತ್ತಿ ಹೆಂಚು ಬಿಸಿಯಾಗಿದೆ, ಇವಾಗ ಹೆಂಚಿಗೆ ಹಾಕ್ಕೋತಾ ಇದ್ದೀನಿ. ಆದರೆ ಇದಕ್ಕೇನು ಎಣ್ಣೆ ಏನೋ ಅವಶ್ಯಕತೆ ಇಲ್ಲ, ಯಾಕಂದರೆ ತುಪ್ಪ ಹಾಕಿರೋದ್ರಿಂದ ಎಣ್ಣೆ ಏನು ಬೇಕಾಗಿಲ್ಲ, ಚುಕ್ಕನೇ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಇದನ್ನೇನಂತ ಇದ್ರಂದರೆ ಅವಾಗೆಲ್ಲನೂ ಇದು ಪಯಣದ ರೊಟ್ಟಿ ಅಂತಾಯಿದ್ರು, ರಾಗಿ ರೊಟ್ಟಿ, ಪಯಣದ ರಾಗಿ ರೊಟ್ಟಿ ಅಂತಾಯಿದ್ರು. ಏನಕ್ಕಂದರೆ ನೋಡಿ ಎಷ್ಟು ಚೆನ್ನಾಗಾಯ್ತು ಅಂದರೆ, ಏನಕ್ಕೆ ಪಯಣದ ರಾಗಿ ರೊಟ್ಟಿ ಅಂತ ಇದ್ರಂದರೆ, ಆಗಿನ ಕಾಲದಲ್ಲೆಲ್ಲ ಕುರಿಗಳು ಮೇಕೆಗಳು ಮಾರಬೇಕಂದ್ರೆ 20-30 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗಿತ್ತು ಸಂತೆಗಳಿಗೆ.
ಅದಕ್ಕೋಸ್ಕರ ಆವಾಗ ಈ ಥರ ಮಾಡಿಕೊಟ್ಬಿಡ್ತಾಯಿದ್ರು. ಚಟ್ನಿ ಗಿಟ್ನಿ ಮಾಡಿಕೊಟ್ರೆ ಅಳಿಸೋಗುತ್ತೆ ಅಂದ್ಬಿಟ್ಟು ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತಾಯಿದ್ರಿ. ಹುಳ್ಳಿಕಾಳು ಎಲ್ಲ ಹಾಕಿ ಕಡಲೆ ಬೀಜ ಮತ್ತು ಉಪ್ಪು ಖಾರ ಎಲ್ಲ ಹಾಕಿ ಈ ಥರ ಕಟ್ಕೊಟ್ಬಿಟ್ರೆ ಎಲ್ಲಾದರೂ ದಾರಿಯಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಹಸುಗಳು ಹೊಡ್ಕೊಂಡು ಹೋಗೋರು, ತರೋದು ಮಾರೋರು ಮಾರೋಕ್ಕೆ ಹೋಗ್ತಾಯಿದ್ರು. ಆ ಥರ ಹೋಗ್ತಾಯಿದ್ರಲ್ಲ ಅವಾಗೆಲ್ಲ ನಡ್ಕೊಂಡು ಹೋಗ್ಬೇಕಾಯಿತು ಕಾಲ್ನಡಿಗೆಯಲ್ಲಿ. ಇವಾಗೆಲ್ಲ ಜರ್ನಿ ಅಂತಾರೆ. ಈ ಥರ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.